ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊರಳಿ ಅಮರಾಜ್ ಡ್ಯಾಂದಿಂದ ನೀರಿನ ಹರಿವು ಹೆಚ್ಚಾಗಿದ್ದು ಡ್ಯಾಂನ ಸುತ್ತಮುತ್ತಲಿನ ರೈತರ ಬೆಳೆಗಳು ಹಾನಿಯಾಗಿವೆ. ಕೂಡಲೇ ಪರಿಹಾರ ಒದಗಿಸುವ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ಜೆಡಿಎಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ರಾಜೇ ಪಾಟೀಲ್ ಆಗ್ರಹಿಸಿದ್ದಾರೆ. ಇನ್ನು ಡ್ಯಾಂ ಸುತ್ತ ಧಾರಾಕಾರ ಮಳೆಯಾಗಿದ್ದು ಅವೈಜ್ಞಾನಿಕ ರೀತಿಯಲ್ಲಿ ಡ್ಯಾಂನಿಂದ ನೀರು ಹರಿಸಿದ ಪರಿಣಾಮ ನೂರಾರು ರೈತರ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಷ್ಟವಾಗಿವೆ ಅಂತ ಇದೇ ವೇಳೆ ರಾಜೇ ಪಾಟೀಲ್ ಅವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. Hi guys, this is Amarja Dam. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊರಳಿ ಡ್ಯಾಮ್ ಅಮರ್ಜೆ ಒಂದು ತಿಂಗಳ ಹಿಂದೆ ನಾನು ಹೋಗಿ ಅಲ್ಲಿ ವಿವರ ಪೂರ್ತಿ ಮೀಡಿಯಾ ಮುಖಾಂತರ ಹೇಳಿಬಿಟ್ಟಿದೆ. ಯಾಕಂದರೆ ಸರ್ಕಾರಕ್ಕೆ ಗಮನಕ್ಕಿಲ್ಲ ಏನೋ ಇದು. ಇವತ್ತು ಅಲ್ಲಿ ಡ್ಯಾಮಿಂದ ಮೇಲ್ಗಡೆಯಿಂದ ನೀರು ಹರಿತಾ ಇದೆ ತುಂಬಿ ಎಲ್ಲ ಕಡೆಯಿಂದ. ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಅವ್ರಿಗೆ ಒಂದು ತಿಂಗಳು ಬಿಫೋರ್ ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ನಾನು ಹೋಗಿ ಅಲ್ಲಿ ಪೂರ್ತಿ ವಿವರ ತೋರಿಸಿದೆ ಮೀಡಿಯಾ ಮುಖಾಂತರ. ಆದರೆ ಗಮನಕ್ಕೆ ಬಂದಿಲ್ಲ ಇವರಿಗೆ. ಯಾಕೆ ಏನು ಸರ್ಕಾರ ಗಮನಕ್ಕೆ ತೋರ್ತಾ ಇಲ್ಲ? ರೈತರು ಎಷ್ಟು ಲಾಸ್ ಆಗಿದೆ ಅಲ್ಲಿ, ರೈತರು ಸಾಯ್ತಾ ಇದ್ದಾರೆ ಅಲ್ಲಿ, ಹೊಲಗಳು ಪೂರ ಲಾಸ್ ಆಗಿದೆ. ನಿನ್ನೆ ರಾತ್ರಿ ಒಂದೇ ದಿನ ಮಳೆ ಬಂದಿದ್ದಕ್ಕೆ ಹಳ್ಳ ತುಂಬಿ ಡ್ಯಾಮ್ ತುಂಬಿ ಹೊಲಗಳಿಗೆ ಲಾಸ್ ಆಗಿದೆ. ಯಾರು ಹೊಣೆ ಇದ್ರದ್ದು? ಸರ್ಕಾರ, ಮತ್ತು ಯಾರಿಲ್ಲ.